ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತರ್ಲೆ ಟಾಕೀಸ್. ನಿಮ್ಗೆಲ್ಲ ಗೊತ್ತು, ಇವತ್ತು ಕಾಂತಾರ ಫಿಲಮ್ ರಿಲೀಸ್ ಆಗಿದೆ. ಸೊ ನಾವು 10 ದಿನ ಮುಂಚೆನೆ ಟಿಕೆಟ್ ಬುಕ್ ಮಾಡಿ ಫೈನಲಿ ಇವತ್ತು ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ನಮ್ಮ ಏರಿಯಾದಲ್ಲಿ ಪ್ರೀಮಿಯರ್ ಶೋಗಳು ಯಾವುದು ಇರಲಿಲ್ಲ, ಹಾಗಾಗಿ ನಾವು ನಿನ್ನೆ ನೋಡೋಕ್ಕಾಗಲಿಲ್ಲ. ಸೊ ಇವತ್ತು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಥಂಬ್ನೇಲ್ ನೋಡಿ ತುಂಬ ಜನ ಮುಗಿಯೋಕ್ಕೆ ಅಂತ ಬಂದಿರ್ತೀರಾ. ಇಟ್ಸ್ ಎ ಕ್ಲಿಕ್ ಬೈಟ್, ವಿ ಆರ್ ವೆರಿ ಸಾರಿ. ಸೊ ಈ ಮೂವಿಗೆ 1000 ರೂಪಾಯಿ ಅಲ್ಲ, ಇನ್ನೂ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಯಾವ ಮೋಸನೂ ಇಲ್ಲ. ಫುಲ್ ಪೈಸಾ ವಸೂಲ್ ಮೂವಿ. ರಿವ್ಯೂ ನೋಡ್ಕೊಂಡು ಮೂವಿಗೆ ಹೋಗೋಣ ಅಂತ ಕಾಯ್ತಾರೋರು ಇದ್ರೆ ರಿವ್ಯೂ ಇಲ್ಗೆ ನಿಲ್ಸ್ಬಿಟ್ಟು ಮೂವಿಗೆ ಹೋಗ್ಬಿಟ್ಟು ಬನ್ನಿ. ಮೂವಿಲಿ ರಿವ್ಯೂ ನೋಡ್ಬಿಟ್ಟು ಹೋಗಿ. ಸೊ ಮೂವಿಲಿ ಏನೇನಿತ್ತು, ಏನೇನು ಇಷ್ಟ ಆಯ್ತು, ಏನೇನು ಇಷ್ಟ ಆಗ್ಲಿಲ್ಲ, ಎಲ್ಲಾದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಒಂದ್ಸಲ ಚೆಕ್ಔಟ್ ಮಾಡಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದ್ಮೇಲೆ ಒಂದು ಸಬ್ಸ್ಕ್ರೈಬ್ ಹೊಡ್ಬಿಡಿ ಪ್ಲೀಸ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಮೂವಿ ಹೆಂಗನ್ಸ್ತು? ನನ್ನೇ ಕೇಳ್ತೀರಾ ಯಾವಾಗ್ಲೂ, ನಿಮ್ಗೆ ಹೆಂಗನ್ನಿಸ್ತು ಹೇಳಿ. ಸೊ ನನಗೆ ಆಕ್ಚುಲಿ ಯೂಶಲಿ ಫಸ್ಟ್ ಪಾರ್ಟ್ಗೂ ಸೆಕೆಂಡ್ ಪಾರ್ಟ್ ಅಂದ್ರೆ ಇದು ಫಸ್ಟೇ ಹೇಳ್ಬಿಟ್ಟಿದ್ರು ಅವ್ರು, ಇದು ಪ್ರೀಕ್ವೆಲ್ ಅಂತ. ಬಟ್ ನಮ್ಗೆ ಜನರಲಿ ನಾವು ಅನ್ಕೊಳ್ಳೋದು ಸೀಕ್ವೆಲ್ ಅಂತ. ಫಸ್ಟ್ ಮೂವಿ ಬಂದಿದ್ದಕ್ಕಿಂತ ಸೆಕೆಂಡ್ ಮೂವಿ ಯಾವಾಗ್ಲೂ ಸ್ವಲ್ಪ ಏನೋ ಕಮ್ಮಿ ಆಯ್ತು ಅಂತ ಫೀಲ್ ಅನ್ಸುತ್ತೆ. ಯಾಕೆಂದ್ರೆ ಫಸ್ಟ್ ಮೂವಿ ನಮ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇರಲ್ಲ, ಸೊ ಅದು ಫ್ರೆಶ್ ಅನ್ಸುತ್ತೆ. ಬಟ್ ಈ ಮೂವಿ ಫಸ್ಟ್ ಪಾರ್ಟ್ನು ಮೀರಿಸ್ತು ಅಂತ ಅನ್ಸ್ತು ನನಗೆ. ನನಗೂ ಅಷ್ಟೇನೆ. ನನಗೆ ಚಾಪ್ಟರ್ ಏನೋ ಅದು ಇಷ್ಟನೇ, ಚಾಪ್ಟರ್ 2 ಇಷ್ಟನೇ, ಬಟ್ ಅದಕ್ಕಿಂತ ಚೆನ್ನಾಗೈತೆ ಅಂತ ಅನಿಸ್ತು. ಸೊ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ನೀವು ಕಾಂತಾರ ಮೊದಲನೇ ಫಿಲಮ್ ನಲ್ಲಿ ಏನ್ ನೋಡಿದ್ರಿ, ಮ್ಯಾನ್ ವರ್ಸಸ್ ವೈಲ್ಡ್ ಅಂದ್ರೆ ಪ್ರಕೃತಿ ಮತ್ತೆ ಮನುಷ್ಯ ಅನ್ನೋ ಕಾನ್ಸೆಪ್ಟ್ ಮೇಲೆನೆ ಇಲ್ಲೂ ಕೂಡ ಮಾಡಿದ್ದಾರೆ. ಬಟ್ ಫಸ್ಟ್ ಮೂವಿಲಿ ನಿಮ್ಗೆ ಕೆಲವೊಂದು ದೈವಗಳ ಬಗ್ಗೆ ಹೇಳಿದ್ರು. ಪಂಜುರುಳಿ, ಗುಳಿಗ, ಈ ತರ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಭಾಗದಲ್ಲಿ ಆರಾಧಿಸುವಂತ ದೈವಗಳ ಬಗ್ಗೆ ತೋರಿಸಿದ್ರು. ಸೊ ಈ ಫಿಲಮ್ ಅಲ್ಲಿ ಅದರದ್ದು ಒರಿಜಿನ್ ಏನು, ಅಂದ್ರೆ ಆ ದೈವಗಳ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಈ ಮೂವಿಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅಂಡ್ ಎಕ್ಸಿಕ್ಯೂಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂಡ್ ನೀವು ಟ್ರೈಲರ್ ಅಲ್ಲೇ ನೋಡಿರ್ತೀರಾ, ಕದಂಬರ ಕಾಲದ ಒಂದು ಸ್ಟೋರಿ ಅಂತ ಹೇಳಿದ್ರು ಆಲ್ರೆಡಿ. ಸೊ ಆ ಟೈಮಲ್ಲಿ ಹೆಂಗಿರ್ಬೋದು, ಅವರ ರಾಜ್ಯ ಹೆಂಗಿತ್ತು, ವ್ಯಾಪಾರ ಹೆಂಗಿತ್ತು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ. ಅಂಡ್ ಎಲ್ಲೂ ಕೂಡ ಒಂದು ಅಂದರೆ ಲೈಕ್ ನಾವು ಇಷ್ಟು ವರ್ಷ ಸಿನಿಮಾ ನೋಡ್ಕೊಂಡ್ ಬಂದಾಗ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡಿದಾಗ ಲೈಕ್ ಕ್ವಾಲಿಟಿ ವಿಚಾರದಲ್ಲಿ ಒಂದು ಸ್ವಲ್ಪ ನಾಚಿಕೆ ಪಟ್ಕೊಳ್ಳೋ ಅಂತ ವಿಷಯ ಇತ್ತು. ಬಟ್ ಈ ಫಿಲಮ್ ನೋಡಿದ್ರೆ ಆ ಥರ ಅನಿಸ್ಲೇ ಇಲ್ಲ ನಿಜವಾಗ್ಲೂ. ನನಗೆ ಇನ್ನೊಂದು ಸರ್ಪ್ರೈಸಿಂಗ್ ಆಗಿದ್ದೀನಿ ಅಂದರೆ, ನಾರ್ಮಲ್ ಸ್ಕ್ರೀನಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲ ಸೀನ್ಸು, ಐಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಹೆಂಗಿರ್ಬೋದು. ನಾವಂತೂ ಗ್ಯಾರಂಟಿ ಹೋಗ್ತೀವಿ ಐಮ್ಯಾಕ್ಸ್ಗೆ, ಬಿಕಾಸ್ ವಿ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್. ಅದು ಹೆಂಗಿರ್ಬೋದು ಐಮ್ಯಾಕ್ಸ್ ಅಲ್ಲಿ ಅಂತ. ಅಷ್ಟು ಚೆನ್ನಾಗಿದೆ. ಲೈಕ್ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಸೊ ಇವಾಗ ಕ್ವಾಲಿಟಿ ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಫಸ್ಟ್ ಒಂದ್ ಮೂವಿಗೆ ಏನ್ ಮೇನು? ಕತೆ ಇಸ್ ದ ಕಿಂಗ್ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ತುಂಬಾ ನೆಗ್ಲೆಕ್ಟ್ ಮಾಡೋದು ಅಂದ್ರೆ ಕತೆ ಅಲ್ವಾ. ಕತೆಗಾರರಿಗೆ ಜಾಸ್ತಿ ಅದು ಪ್ರಿಫರೆನ್ಸ್ ಕೊಡಲ್ಲ ಕತೆಗೆ, ಬೇರೆದೆಲ್ಲ ಹೈಲೈಟ್ ಮಾಡಕ್ ಹೋಗ್ತಾರೆ. ಬಟ್ ಇವರಲ್ಲಿ ಎಸ್ಪೆಷಲಿ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ, ಆಮೇಲೆ ಯಾರು ರಾಜ್ಬಿ ಶೆಟ್ಟಿ, ಇವ್ರೇನಂದ್ರೆ ಕತೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅದು ತುಂಬಾ ಎದ್ದು ಕಾಣುತ್ತೆ ಇದ್ರಲ್ಲಂತೂ. ಅಂದ್ರೆ ಸಣ್ಣ ಸಣ್ಣ ಡೀಟೇಲ್ಗಳನ್ನು ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ನೀವು ತುಂಬಾ ಗಮನ ಇಟ್ಟು ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ತುಂಬಾ ಸಣ್ಣ ವಿಷಯಗಳಿದಾವೆ, ತುಂಬಾ ಚೆನ್ನಾಗಿ ಅದನ್ನ ಕತೆಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ತುಂಬಾ ವಿಷಯಗಳಿದೆ, ಬರೀ ಯಾವ್ದೋ ಒಂದೇ ಒಂದ್ ಟಾಪಿಕ್ ಇಟ್ಕೊಂಡು ಹೇಳ್ದಿಲ್ಲ, ತುಂಬಾ ವಿಷಯಗಳು ಬರುತ್ತೆ. ಇನ್ನ ಕತೆ ಅಂತೂ ಕೇಳೋಷ್ಟೇ ಇಲ್ಲ, ನಿಮ್ಗೆಲ್ಲೂನು ಅದು ಬೋರ್ ಅಂತ ಅನ್ಸಲ್ಲ, ಯಾಕೆ ಬೇಕಿತ್ತು ಇದು ಅಂತಾನು ಅನ್ಸಲ್ಲ. ಇನ್ನ ಕ್ವಾಲಿಟಿ ವಿಚಾರಕ್ಕೆ ಆಲ್ರೆಡಿ ಹೇಳಿದೀವಿ. ಟು ಬಿ ಹಾನೆಸ್ಟ್, ನನಗೆ ಇಂಟರ್ವಲ್ ಬ್ಲಾಕ್ ಬರೋವರೆಗೂ ನಾನು ಯೂಶಲಿ ಯಾವ ಮೂವಿಗೆ ಹೋದ್ರು ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ಮೊಬೈಲ್ ಸ್ಕ್ರೀನು ವಾಚ್ ಆದ್ರೂ ನೋಡ್ತೀನಿ. ಇಂಟರ್ವಲ್ ಬ್ಲಾಕ್ ಬಂದಾಗ್ಲೇ ಅನ್ಸಿದ್ದು ಆಲ್ರೆಡಿ 1.5 hour ಆಗೋಯ್ತಾ ಫಿಲಮ್ ಅಂತ. ಇವ್ರು ಹಂಗೆ ಕೇಳಿದ್ರು, ಆಗೋಯ್ತಾ ಇಂಟರ್ವಲ್ ಬಂತ ಅಂತ ಕೇಳಿದ್ರು. ಸೊ ಆ ತರ ಇತ್ತು ಕಂಟಿನ್ಯೂಟಿ. ಅಂಡ್ ಇನ್ನೊಂದ್ ಮೇನ್ ಏನಂದ್ರೆ, ಅಲ್ಲಿ CG ಇದ್ ಬರುತ್ತೆ, ಹುಲಿ ಬರುತ್ತಲ್ಲ, ಅದನ್ನ ಯಾರು ಬೇರೆ ಮೂವಿಲಿ ಮಾಡಿದ್ರೆ ನಮ್ಮಲ್ಲಿ ಯಾಕೆಂದ್ರೆ ಆಲ್ಮೋಸ್ಟ್ ನೋಡ್ಬಿಟ್ಟಿದೀವಿ ಪ್ರೀವಿಯಸ್ ಮೂವಿಗಳಲ್ಲಿ ಎಷ್ಟು ಚೆನ್ನಾಗಿ ಆ CG ಮಾಡಿದ್ದಾರೆ ಅಂದ್ರೆ, ಅಬ್ಬಾ ಯಾರ ಕಣ್ ಸಾಕಾಗಲ್ಲ ನೋಡಕ್ಕೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ಇಲ್ಲಿ ಆ ಹುಲಿ ತೋರ್ಸೋದ ಆ ಸೀನ್ ಆಗಿರ್ಬೋದು, ತುಂಬಾ ಸೀನ್ಗಳಲ್ಲಿ ನಿಮ್ಗೆ ಅನ್ಸೋದೇ ಇಲ್ಲ ಅದು CG ಮಾಡಿದ್ದಾರೆ ಹಿಂಗೆ ಅನ್ಕೊಂಡು. ತುಂಬಾ ನ್ಯಾಚುರಲ್ ಆಗಿ ಸಕ್ಕದಾಗಿ ಬಂದಿದೆ.
ದುಡ್ಡು ಖರ್ಚು ಮಾಡೋರು ಕಣ್ರಿ ಅಪ್ಪ ಅಂಬಾಳೆ ಅವರು. ಅಂದ್ರೆ ಈಗ ತುಂಬಾ ಜನ ದುಡ್ಡು ಖರ್ಚು ಮಾಡ್ತಾರೆ ಕೆಲವೊಂದು ಮೂವಿಗಳಿಗೆ, ಬಟ್ ಈ ತರ ಔಟ್ಪುಟ್ ಕೊಡಲ್ಲ. ಸೊ ಸಖತ್ತಾಗಿದೆ, ಕ್ವಾಲಿಟಿ ಅಂತೂ ಎಕ್ಸ್ಟ್ರಾಡಿನರಿ. ಇನ್ನ ಇವ್ರ ವಿಷಯಕ್ಕೆ ಬರೋಣ. ಆಕ್ಟರ್ಗಳ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಕಾಂತಾರದಲ್ಲಿ ನೋಡಿದಂತ ಸ್ಟಾರ್ ಕಾಸ್ಟ್ ಆಲ್ಮೋಸ್ಟ್ ಕಾಣುತ್ತೆ. ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು, ಹೆಂಗೆ ಇವ್ರು ಆ ಮೂವಿಲಿ ಇದ್ರು ಈ ಮೂವಿಲಿ ಅವರೇ ಅಂತ. ಬಟ್ ಅದೇ ಆಕ್ಟರ್ಗಳನ್ನ ರೀಕಾಸ್ಟ್ ಮಾಡಿದ್ದಾರೆ ವಿತ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಮತ್ತೆ ಕೆಲವರು ಹೊಸ ಆಕ್ಟರ್ಗಳನ್ನು ಬಂದಿದ್ದಾರೆ ಈ ಫಿಲಮ್. ಅಂಡ್ ಸೇಮ್ ಫೇಸ್ ಗಳು ನೋಡಿದಾಗ ನಿಮ್ಗೆ ಇವ್ರ ಆಲೆ ಗೊತ್ತಲ್ವಾ ಇವನಲ್ವಾ ಅನ್ಕೊಂಡು ಆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಕೆಲವೊಂದು ಡೈಲಾಗ್ ಗಳು ಹಳೆ ಫಿಲಮ್ ಅಡಾಪ್ಟ್ ಮಾಡ್ಕೊಂಡು ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನಂಗೆ ಆ ಕ್ಯಾರೆಕ್ಟರ್ ನ ಇಲ್ಲಿ ತೋರಿಸಿರೋ ರೀತಿ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು. ಹೌದು, ಆ ಕ್ಯಾರೆಕ್ಟರ್ ಒಂಥರ ಯೂನಿಕ್ ಆಗಿದೆ. ಆ ಕ್ಯಾರೆಕ್ಟರ್ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗೆಲ್ಲ ನಿಮ್ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಸೊ ಇಲ್ಲಿ ಆಮೇಲೆ ಕಾಮಿಡಿನೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಪೂರ್ತಿ ಕಾಮಿಡಿನೇ ಆಯ್ತು. ಹೌದು, ಫಸ್ಟ್ ಹಾಫ್ ಪೂರ್ತಿ ಕಾಮಿಡಿ ಇತ್ತು ಅಂಡ್ ಸೆಕೆಂಡ್ ಹಾಫ್ ಫುಲ್ ಆಕ್ಷನ್. ಅಂಡ್ ನಿಮ್ಗೆ ಎಲ್ಲೂನು ಲೈಕ್ ಎಲ್ಲೋ ಕಳೆದೋಗಿದೀವಿ ಅಂತ ಅನ್ಸಲ್ಲ. ಲೈಕ್ ನೀವು ಮೂವಿಲಿ ಪೂರ್ತಿ ಎಂಗೇಜಿಂಗ್ ಆಗಿ ಇರ್ತೀರ, ಲಾಸ್ಟ್ ವರ್ಗುನು ಆ ಒಂದು ಸಸ್ಪೆನ್ಸ್ ನ ಇಟ್ಕೊಂಡಿದ್ದಾರೆ. ಬಟ್ ಇದ್ರಲ್ಲಿ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂದ್ರೆ ನನ್ಗನ್ಸಿದ್ದು ಇಬ್ರು. ಒಂದು ರಿಷಬ್ ಶೆಟ್ಟಿ ಅವರು. ಲೈಕ್ ಬೇರೆ ಮೂವಿಗಳೆಲ್ಲ ಅವ್ರು ಆಕ್ಟ್ ಮಾಡೋದು ನೋಡಿದೀವಿ, ಬಟ್ ಈ ಮೂವಿಲಿ ಮೈ ಮೇಲೆ ದೇವರೇ ಬಂತೇನೋ ನಂಗೆ ಆ ರೇಂಜ್ ಕೊಡುತ್ತೆ. ನಿಮ್ಗೆ ಫೀಲ್ ಆಗುತ್ತೆ. ನೀವು ಊರಲ್ಲೆಲ್ಲ ಈ ಮೈ ಮೇಲೆ ದೇವ್ರು ಬರೋದೆಲ್ಲ ಐ ಥಿಂಕ್ ಬೇರೆಯವ್ರು ಮಾಡಿದ್ರೆ ಇಷ್ಟೊಂದು ಅದಕ್ಕೆ ಸೂಟ್ ಆಗ್ತಿರ್ಲಿಲ್ಲ ಗೊತ್ತಿಲ್ಲ. ಲೈಕ್ ಅವ್ರದ್ದು ಆ ದೇವ್ರು ಬರೋ ಟೈಮಲ್ಲಿ ಈಗ ನೀವು ಹಳ್ಳಿಗಳಲ್ಲೂ ನೋಡ್ತೀರಾ, ಅದು ಅವ್ರು ಮಾಡೋವಂಥದ್ದು ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಡಿಟ್ಟು ಹಂಗೆ ಇತ್ತು. ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಸೊ ಅದೇ ತರನೇ ಇತ್ತು. ಅಂಡ್ ಇನ್ನೊಂದು ಕೆಲವರು ನಮ್ಮ ಅಕ್ಕಪಕ್ಕ ಕೂತಿದ್ದವರು ಇದು ಏನ್ ನಿಮ್ಗೆ ಕಲ್ಪನೆ ಇವರೇನೆ ಚಪ್ಪಲಿ ಬಿಟ್ಬಿಟ್ಟು ಫಿಲಮ್ ನೋಡ್ತಾ ಇದ್ರು. ನಂಗೆ ಎಸ್ಪೆಷಲಿ ಎಲ್ಲಿ ಅಂದ್ರೆ ಬ್ರಹ್ಮ ಕಳಸ ಅನ್ಬಿಟ್ಟು ಒಂದ್ ಸಾಂಗ್ ಬರುತ್ತಲ್ಲ, ಸೊ ಆ ಸೀನ್ ಏನ್ ಅನ್ನಿಸ್ತು ಅಂದ್ರೆ ನಂಗೆ ತುಂಬಾ ಫ್ರೆಶ್ ಫೀಲ್ ಕೊಡ್ತು. ಆಲ್ರೆಡಿ ನೋಡಿದೀವಲ್ಲ ಅನ್ನೋ ತರ ಫೀಲ್ ಕೊಡ್ಲಿಲ್ಲ. ಆಮೇಲೆ ತುಂಬಾ ಎಲಿಮೆಂಟ್ಸ್ ಆಡ್ ಮಾಡಿದ್ದಾರೆ ಅದ್ರಲ್ಲಿ. ಒಂದೊಂದ್ ಸೆಕೆಂಡ್ಗೂ ತುಂಬಾ ಎಫರ್ಟ್ ಕಾಣುತ್ತೆ, ತುಂಬಾ ಎಲಿಮೆಂಟ್ಸ್ ಇದೆ. ಜೊತೆಗೆ ಅದು ಡಿವೈನ್ ಫೀಲ್ ಕೊಡುತ್ತೆ. ಕೆಲವೊಂದು ನನಗೆ ಹೆಂಗ್ ಫೀಲ್ ಆಯ್ತು ಅಂದ್ರೆ ಕೆಲವೊಂದು ಸೀನ್ಗಳಲ್ಲಿ ನಾವು ಅಕ್ಕಪಕ್ಕ ಸೀಟಲ್ಲಿ ಕೂತಿದ್ದವರೆಲ್ಲ ಕೈ ಮುಕ್ಕೊಂಡು ಕೂತಿದ್ದಾರೆ ಹಿಂಗೆ. ನಾನ್ ಸಡನ್ ಆಗಿ ಹೋಗ್ಬಿಟ್ಟಿದ್ದೆ, ನಾ ಥಿಯೇಟರ್ ಬಂದ್ವಾ ದೇವಸ್ಥಾನಕ್ಕೆ ಬಂದ್ವಾ. ಅಂದ್ರೆ ನಿಮ್ಗೀಗ ಅದ ದೈವ ಬರೋದು, ದೈವಾರಾಧನೆ ಅದೊಂಥರ ಫೀಲ್ ಕೊಟ್ರೆ, ಇದು ಈಶ್ವರನ್ ತೋರಿಸ್ತಿರೋದಲ್ವಾ, ಒಂಥರ ಪೀಸ್ಫುಲ್ ಆಗಿ ನಿಮ್ಗೆ ಆ ಡಿವೈನ್ ಫೀಲ್ ಕೊಡುತ್ತೆ. ಹೌದು, ಸಖತ್ತಾಗಿತ್ತು. ಕೆಲವೊಂದು ಸೀನ್ಗಳು ಮಾತ್ರ ಅದು ಎಫರ್ಟ್ ಕಾಣುತ್ತೆ, ಅವ್ರ ಎಫರ್ಟ್ಸ್ ಕಾಣುತ್ತೆ. ಸೊ ಇನ್ನ ಸೆಕೆಂಡ್ ಬಂದು ರುಕ್ಮಿಣಿ ವಸಂತ್. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ಐ ಥಿಂಕ್ ಲೈಕ್ ಅವ್ರ ಕರಿಯರ್ ಗ್ರಾಫ್ ಇವಾಗ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ, ಪೀಕ್ ಆಗೋದಕ್ಕೆ. ನೀವು ಇಷ್ಟು ದಿನ ಮೂವಿಗಳಲ್ಲಿ ನೋಡಿದ್ ರುಕ್ಮಿಣಿ ವಸಂತ್ ಬೇರೆ, ಸೊ ಇಲ್ಲಿ ಪೀಕ್ ಲೆವೆಲ್ ಇರುತ್ತೆ. ನೆಕ್ಸ್ಟ್ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಖಂಡಿತ ಬರುತ್ತೆ ಅವರಿಗೆ. ಆಮೇಲೆ ಆ ಒಂದು ರಾಜ್ಕುಮಾರಿ ಅನ್ನೋ ಒಂದು ಕಳೆ ಏನಿದೆ ಫೇಸ್ ಅಲ್ಲಿ ಕಾಣಿಸುತ್ತೆ. ಹೌದು, ಅಂದ್ರೆ ಒಂದ್ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಇವರು ರಾಜ್ಕುಮಾರಿ ಅನ್ನೋ ಫೀಲ್ ಬರುತ್ತೆ. ಅಷ್ಟು ಅಂದ್ರೆ ಲೈಕ್ ಜಾಸ್ತಿ ಹೇಳಿದ್ರೆ ಬೇಡ, ಸ್ಪಾಯ್ಲರ್ ಆಗ್ಬಿಡುತ್ತೆ, ಮೂವಿಲೇ ನೋಡಿ. ಆಮೇಲೆ ಎಷ್ಟೋ ಪೇಜ್ ಗಳಲ್ಲಿ ನೋಡಿದೆ, ಕೆಲವೊಂದು ಬಿಟ್ಕೊಡ್ತಿದ್ದೀರಾ, ದಯವಿಟ್ಟು ಆ ತರ ಮಾಡಬೇಡಿ. ಸೊ ಇವತ್ತು ಫಸ್ಟ್ ಡೇ, ತುಂಬಾ ಜನ ಫಿಲಂ ನೋಡಿರಲ್ಲ, ದಯವಿಟ್ಟು ಆ ತರ ಸ್ಪಾಯ್ಲರ್ಸ್ ಗಳನ್ನ ಯಾವ್ದು ಹಾಕ್ಬೇಡಿ. ಅದೊಂದು ಫ್ರೆಶ್ ಫೀಲ್ ಹೊರಟೋಗ್ಬಿಡುತ್ತೆ ಮೂವಿನ. ನಮಗೂ ಇನ್ನು ಎಷ್ಟೋ ವಿಷಯಗಳು ಹೇಳ್ಕೋಬೇಕು ಅನಿಸ್ತಿದೆ, ಬಟ್ ಏನಕ್ಕೆ ಹೇಳ್ತಿಲ್ಲ ಅಂದ್ರೆ ಸ್ಪಾಯ್ಲ್ ಆಗ್ಬಾರ್ದು ಅನ್ನೋ ರೀಸನ್ ಹೇಳ್ತಿದೀವಿ. ನಮ್ಗೆ ಗೊತ್ತು ನಿಮ್ಗೆ ಅವ್ರಿಗೆ ಕ್ರೆಡಿಟ್ಸ್ ಕೊಡ್ಸ್ಬೇಕು ಆ ತರ ಎಲ್ಲ ಇರುತ್ತೆ, ಬಟ್ ಇವಾಗ್ಲೇ ಬೇಡ ಅಂತ ಅನ್ಸುತ್ತೆ. ಬಟ್ ಓವರ್ ಆಲ್ ಮೂವಿಲಿ ಯಾವ್ದು ಡಮ್ಮಿ ಕ್ಯಾರೆಕ್ಟರ್ಸ್ ಅಥವಾ ಈ ತರ ಚೆನ್ನಾಗಿರ್ಲಿಲ್ಲ ಅನ್ನೋದು ಯಾವ ಫೀಲು ಇರ್ಲಿಲ್ಲ. ಅಂಡ್ ಇನ್ನೊಬ್ರು ಹೀರೋ ಇದಾರೆ ಈ ಮೂವಿಗೆ. ರಿಷಬ್ ಶೆಟ್ಟಿ ಒಬ್ಬರೇ ಹೀರೋ ಅಲ್ಲ ಈ ಮೂವಿಗೆ, ಇನ್ನೊಬ್ರು ಹೀರೋ ಇದಾರೆ. ಯಾರು ಹೇಳಿ? ಅಜನೀಶ್ ಲೋಕನಾಥ್, ಮ್ಯೂಸಿಕ್ ಡೈರೆಕ್ಟರ್. ಈ ಮೂವಿನ ನಿಜವಾಗ್ಲೂ ಸೆಕೆಂಡ್ ಹೀರೋ ಅಂದ್ರೆ ಅವರೇ. ಲೈಕ್ ಮ್ಯೂಸಿಕ್ ಎಷ್ಟು ಕನೆಕ್ಟ್ ಆಗುತ್ತೆ ಅಂದ್ರೆ, ಇವ್ರಾಗ್ಲೇ ಹೇಳಿದ್ರಲ್ಲ ಯಾವ ಒಂದು ಸೀನು, ಅದೊಂದು ಕ್ಲಾಸಿಕ್ ಇನ್ಸ್ಟ್ರೂಮೆಂಟ್ಸ್ ಗಳು ಯೂಸ್ ಮಾಡ್ಕೊಂಡು ಮಾಡಿರೋ ಮ್ಯೂಸಿಕ್ ಇದೆ ಒಂದು. ಲೈಕ್ ನೀವು ನಿಜವಾಗ್ಲೂ ದೇವಸ್ಥಾನದೊಳಗೆ ಕುತ್ಕೊಂಡು ಯಾವ್ದೋ ಭಜನೆ ಕೇಳ್ತಾ ಇದೀರೇನೋ ಅನ್ನೋ ಲೆವೆಲ್ಗೆ ಫೀಲ್ ಆಗುತ್ತೆ ಅದು. ಅಂಡ್ ನಿಮ್ಗೆ ಕೆಲವೊಂದು ಮೂವಿಗಳಲ್ಲಿ ಹೆಂಗ್ ಅನ್ಸುತ್ತೆ ಅಂದ್ರೆ, ಆ ಮ್ಯೂಸಿಕ್ ಅಲ್ಲಿ ನಡೀತಿರೋ ಸಿಚುವೇಶನ್ಗೂ ಸೂಟೇ ಆಗಲ್ಲ. ಇವ್ರೇನು ಮ್ಯೂಸಿಕ್ ಕೊಟ್ರು ಅದು ಫೀಲ್ ಕೊಡಲ್ಲ ಅನ್ನೋ ತರ. ಇಲ್ಲ ಇಲ್ಲಿ ಇದಾಗಿರುತ್ತೆ, ರಾಂಗ್ ಆಗಿರುತ್ತೆ, ಇಲ್ಲಾಂದ್ರೆ ಅಲ್ಲಿ ರಾಂಗ್ ಆಗಿರುತ್ತೆ. ಬಟ್ ಇದು ಎಷ್ಟು ಪರ್ಫೆಕ್ಟ್ ಆಗಿ ಸಿಂಕ್ ಆಗ್ತಿದೆ ಅಂದ್ರೆ, ನಾನು ಸೀರಿಯಸ್ ಸ್ಲಿಪ್ಪರ್ ಬಿಟ್ಟಿದ್ದೀನಿ, ಅದನ್ನ ಇಂಟೆನ್ಷನ್ ಅಲ್ಲಿ ಬಿಟ್ಟಿಲ್ಲ, ಆ ಟೈಮ್ಗೆ ಆ ಫೀಲ್ ಆಯ್ತು.
ಹೌದು. ಡಿವೈನ್ ಫೀಲ್ ಬಂತು. ಎಷ್ಟೋ ಜನ ಕೈ ಹೇಳ್ತಾ ಇದ್ದಿಲ್ಲ, ಕೈ ಮುಕ್ಕೊಂಡು ಕೂತಿದ್ರು. ನಿಜ, ನನ್ನ ಪಕ್ಕದಲ್ಲಿರೋರು ಈಗ ಏಜ್ ಆದವರು ಆತರ ಇದ್ರೆ ಸ್ವಲ್ಪ ಅವ್ರಿಗೆ ಎಮೋಷನಲಿ ಇದಿರುತ್ತೆ ಅನ್ಬೋದು. ಇನ್ನು ಯೂತ್ಸ್ ಅವ್ರ ಕೈ ಮುಗಿತಿದ್ದಾರೆ ಅಂದ್ರೆ ಆ ಫೀಲ್ ಕೊಡುತ್ತೆ. ಆಮೇಲೆ ಆ ಒಂದ್ ಸಾಂಗ್ ಬರುತ್ತಲ್ಲ ಸಿಚುವೇಶನ್ ಅಲ್ಲಿ ಹಾಕಿರೋ ಎಫರ್ಟ್ ತುಂಬಾ ಕಾಣಿಸುತ್ತೆ. ಹೌದು. ಎಸ್ಪೆಷಲಿ ಇನ್ನೊಂದು ಬಂದ್ಬಿಟ್ಟು ಇದು ರಥದ ಸೀನ್ ಇದೆಯಲ್ಲ, ಆಕ್ಷನ್ ವಿತ್ ಕಾಮಿಡಿ. ಮರ್ತೇ ಬಿಟ್ಟಿದೆ ನೋಡಿ ಅದು scene. ಲೈಕ್ ಲೈಕ್ ಅಷ್ಟು ಔಟ್ಪುಟ್ ತೆಗಿಯಕ್ಕೆ, ಲೈಕ್ ನಾವೊಂದ್ ಸಣ್ಣ ವಿಡಿಯೋ ಮಾಡೋರ್ಗೆನೆ ನಾವು ಇಷ್ಟು ಲೈಟ್ಸ್ ಅದು ಇದು ಹಾಕೊಂಡ್ ಮಾಡಬೇಕು. ಇಷ್ಟು ಮಾಡಿನೂ ನಮ್ಗೆ ಒಂದೊಂದ್ಸಲಿ ಸ್ಯಾಟಿಸ್ಫೈ ಆಗಲ್ಲ. ಲೈಕ್ ಆ ತರ ಒಂದು ಔಟ್ಪುಟ್ ತೆಗಿಬೇಕಂದ್ರೆ ಎಷ್ಟು ಕೆಲಸ ಮಾಡಿರ್ಬೇಕು, ಎಷ್ಟು ಸೆಟ್ ಹಾಕಿರ್ಬೇಕು. ನಿಮಗ್ ನಾರ್ಮಲ್ ಮೂವಿಗಳಲ್ಲೇ ಒಂದ್ ಸೀನ್ ಟೇಕ್ ತಗೋಬೇಕು ಅಂದ್ರೆ ಆ ಸೀನ್ ತೆಗಿಬೇಕು ಅಂದ್ರೆ ಎಷ್ಟು ಟೇಕ್ ಗಳು ತಗೊಳ್ತಾರೆ. ಬಟ್ ಇದ್ರಲ್ಲಿ ಎಸ್ಪೆಷಲಿ ಅವ್ರು ಬೇರೆ ತರನೇ ಟ್ರೈ ಮಾಡಿರೋದು ವಿತ್ ಆಕ್ಷನ್ ಕಾಮಿಡಿ ಎಲ್ಲಾನು ತೋರ್ಸ್ಬೇಕು ಅಂದ್ರೆ ಒಂದೇ ಒಂದ್ ಸೆಕೆಂಡ್ ತೆಗಿಯಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಇರುತ್ತೆ. ಸೊ ಅದ್ ಚೆನ್ನಾಗಿ ಕಾಣಿಸ್ತಿದೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಸಕ್ಕದಾಗಿದೆ. ಕೆಲವೊಂದು ಎಲಿವೇಶನ್ ಸೀನ್ಗಳಿದೆ, ಲೈಕ್ ತುಂಬಾ ಫ್ರೆಶ್ ಆಗಿ ಮಾಡಿದ್ದಾರೆ. ಲೈಕ್ ಫೀಲ್ ಆಗುತ್ತೆ ನಿಮ್ಗದು, ಅಷ್ಟ್ ಚೆನ್ನಾಗಿದೆ. ಲೈಕ್ ನನ್ಗೆ ಅದನ್ನ ಹೇಳಕ್ ವರ್ಡ್ಸೇ ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಲೈಕ್ ನನ್ಗೆ ಏನಕ್ಕೆ ಅಂದ್ರೆ ಏನಾದ್ರು ಸ್ಪಾಯ್ಲರ್ ಬಿಟ್ಕೊಟ್ಬಿಡ್ತೀನಿ. ಕೆಲವೊಂದಂದ್ರೆ ನಿಮ್ಗೆ ಅದ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸಿಚುವೇಶನ್ ನಾವ್ ಹೇಳ್ಬೇಕು, ಬಟ್ ಅದ್ ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಪಾಯ್ಲ್ ಆಗೋದು ಬೇಡ. ನಾವ್ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇನ್ನೊಂದ್ ವಿಡಿಯೋ ಮಾಡ್ತೀವಿ. ಸೊ ಇನ್ನು ನೀವೇನಾದ್ರೂ ರಿವ್ಯೂ ನೋಡ್ಕೊಂಡು ಹೋಗೋಣ ಹಂಗೆ ಹಿಂಗೆ ಏನೋ ಡೌಟ್ ಅಲ್ಲಿ ಇದ್ರೆ ಯಾವ ರಿವ್ಯೂನು ನೋಡಬೇಡಿ, ಹೋಗಿ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಮೂವಿ ನೋಡಿ ಎಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇನ್ನೊಂದು ವಿಡಿಯೋ ಮಾಡ್ತೀವಿ. ತುಂಬಾ ವಿಷಯಗಳಿದೆ ಹೇಳಕ್ಕೆ, ಇವಾಗಂತೂ ನಾವ್ ಹೇಳಲ್ಲ. ಯಾಕೆ ಇವ್ರು ಏನು ಹೇಳ್ತಿಲ್ಲ ಅಂತ ಅನ್ಕೋಬೇಡಿ. ಕೆಲವ್ರು ಮೂವಿ ನೋಡಿರೋರು ಗೊತ್ತಿರುತ್ತೆ. ನೀವೆಲ್ಲ ಹೋಗಿ ಮೂವಿ ನೋಡ್ಕೊ ಬನ್ನಿ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡೋಣ. ಸೊ ವೀಕೆಂಡ್ ಅಷ್ಟೊತ್ತಿಗೆ ಎಲ್ಲ ಮೂವಿ ನೋಡಿರ್ತಾರೆ. ಸೊ ಅವಾಗ ಒಂದು ಡಿಸ್ಕಷನ್ ತರಾನೇ ಮಾಡೋಣ. ಲೈಕ್ ಮೂವಿಲಿ ಏನ್ ಕೆಲವೊಂದು ಎಲಿಮೆಂಟ್ಸ್ ಗಳಿದೆಯಲ್ಲ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಇನ್ನ ಕಾಂತಾರ ಇಲ್ಲಿಗೆ ಮುಗೀತು ಅಂತ ಅನ್ಕೊಂಡಿದ್ರೆ ಸೊ ಇನ್ನ ತಡ ಮಾಡಬೇಡಿ. ಮೂವಿ ಅಂತೂ ಸಖತ್ತಾಗಿದೆ, ಸೂಪರ್ ಆಗಿದೆ. ನೀವು ಕೊಡುವಂತ ದುಡ್ಡಿಗೆ ವರ್ತ್ ಆಗಿದೆ. ಪ್ರೈಸ್ ಜಾಸ್ತಿ ಐತೆ ಅಂತ ಯೋಚನೆ ಮಾಡಬೇಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನೀವು ಕೊಡುವಂತ ಪ್ರತಿಯೊಂದು ರೂಪಾಯಿಗೂ ಮೂವಿ ವರ್ತ್ ಇದೆ. ಸೊ ಆದಷ್ಟು ಬೇಗ ಹೋಗಿ ಮೂವಿನ ನೋಡಿ. ಹಾಗೆ ಹಬ್ಬ ಮೇ ಬಿ 200 ಮಾಡ್ಬಿಟ್ಟಿದ್ರೆ ನಾವೇ ಬೈತಿದ್ವೇನೋ, ಮೇ ಬಿ ಲಾಸ್ ಆಗ್ತಿತ್ತು ಅಂತ. ಹೌದು. ಸೊ ಈ ಒಂದು ಹಬ್ಬಕ್ಕೆ ಒಂದು ಒಳ್ಳೆ ಅಕೇಶನ್ ಕ್ರಿಯೇಟ್ ಮಾಡಿದ್ದಾರೆ. ಈ ತರ ಒಂದು ಮೂವಿ ಕೊಟ್ಟು ಒಳ್ಳೆ ಪರ್ಫೆಕ್ಟ್ ಟೈಮ್ ಅಲ್ಲಿ ಬಿಟ್ಟಿದ್ದಾರೆ. ಅದು ಯಾಕೆ ಹಿಂಗ್ ಹೇಳ್ತಿದೀನಿ ಅಂತ ಮೂವಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನ ತಡ ಮಾಡ್ದಂಗೆ ಆದಷ್ಟು ಬೇಗ ಮೂವಿ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಸೊ ಸ್ಪಾಯ್ಲರ್ಸ್ ಕೊಡ್ದಂಗೆ ನಮ್ಮ ಕೈಲಿ ಸಾಧ್ಯವಾದ ಮಷ್ಟಕ್ಕೆ ರಿವ್ಯೂ ಕೊಟ್ಟಿದ್ದೀವಿ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ಮೂವಿ ನೋಡಿದರೆ ಮೂವಿಲಿ ನಿಮ್ಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ. ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು.